ಹಲೋ ಎವ್ರಿವನ್, ಕ್ವಿಕ್ಕಾಗಿ ಟೊಮೊಟೊ ಬಾತ್ ಹೇಗೆ ಮಾಡೋದು ನೋಡೋಣ ಬನ್ನಿ. ಟೊಮೊಟೊ ಬಾತಿಗೆ ಬೇಕಾಗುವ ಪದಾರ್ಥಗಳು: 2 ಟೊಮೊಟೊ, ಶುಂಠಿ ಬೆಳ್ಳುಳ್ಳಿ, 1 ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ. ಮಸಾಲೆಗೆ ಬೇಕಾಗುವ ಪದಾರ್ಥಗಳು: ಖಾರ ಪುಡಿ, ಧನಿಯಾ ಪುಡಿ, ಚಕ್ಕೆ, ಲವಂಗ, ಮೆಣಸು ಹಾಕಿದರೆ ಹಾಕ್ಬೋದು, ಇಲ್ಲ ಪರವಾಗಿಲ್ಲ, ಏಲಕ್ಕಿ ಮತ್ತು ಲವಂಗ, ಜೀರಿಗೆ, ಸಾಸಿವೆ. ಈಗ ಟೊಮೊಟೊನ ತೊಳೆದಿಟ್ಕೊಂಡು ಕಟ್ ಮಾಡ್ತಾ ಇದ್ದೀನಿ. ಚಿಕ್ಕದಾಗಿ ಬೇಕಾದರೂ ಕಟ್ ಮಾಡ್ಕೋಬೋದು, ನಿಮಗೆ ಯಾವ ಥರ ಅನುಕೂಲ ಆಗುತ್ತೋ ಆ ಥರ ಕಟ್ ಮಾಡ್ಕೊಳ್ಳಿ. ನಾನು ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಸ್ಲೈಸಸ್ ಆಗಿ ಕಟ್ ಮಾಡ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಅದನ್ನು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ತಾ ಇದ್ದೀನಿ ಫ್ರೈಗೆ ಹಾಕೋಕ್ಕೆ. ಚಿಕ್ಕದಾಗಿ ಬೇಕಾದರೂ ಕಟ್ ಮಾಡ್ಬೋದು, ಇಲ್ಲ ಸ್ವಲ್ಪ ಕುಟ್ಟಿದ್ರೂ ಬೇಕಾದರೂ ಕುಟ್ಬೋದು. ಆಮೇಲೆ ಕೊತ್ತಂಬರಿನ ಕಟ್ ಮಾಡ್ತಾ ಇದ್ದೀನಿ. ಕೊತ್ತಂಬರಿನ ಚಿಕ್ಕದಾಗೂ ಕಟ್ ಮಾಡ್ಕೊಳ್ಳಿ. ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಎಲ್ಲ ಕಟ್ ಮಾಡಿರೋದು ತೋರಿಸ್ತಾ ಇದ್ದೀನಿ. ಒಂದು ಕುಕ್ಕರ್ ಇಟ್ಟು ಕುಕ್ಕರಿಗೆ 2 ಸ್ಪೂನ್ ತುಪ್ಪ ಹಾಕಿ, ಅದೇ ಸ್ಪೂನಲ್ಲಿ 2 ಸ್ಪೂನ್ ಎಣ್ಣೆನೂ ಹಾಕಿ, ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಪಲಾವ್ ಎಲೆ, ಜೀರಿಗೆ, ಸಾಸಿವೆ, ಚಕ್ಕೆ, ಲವಂಗ. ಇವಾಗ ಫಸ್ಟಿಗೆ ಪಲಾವ್ ಎಲೆ ಹಾಕಿದೆ, ಆಮೇಲೆ ಚಕ್ಕೆ, ಲವಂಗ, ಏಲಕ್ಕಿ, ಜೀರಿಗೆ, ಸಾಸಿವೆ. ಅದು ಚಟಪಟ ಅಂತ ಹೇಳಿ ಆದಮೇಲೆ ಈಗ ಶುಂಠಿ ಬೆಳ್ಳುಳ್ಳಿ ಕಟ್ ಮಾಡ್ಕೊಂಡಿರೋದು ಅದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡೋದು. ಫ್ರೈ ಆದಮೇಲೆ ಅದು ಸ್ವಲ್ಪ ಫುಲ್ಲು ಗೋಲ್ಡನ್ ಬ್ರೌನ್ ಬರೋವರೆಗೂ ಮಾಡಿಕೊಂಡು ಈರುಳ್ಳಿನ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕಿ ಅದನ್ನು ಸ್ವಲ್ಪ ಫುಲ್ಲು ಲೈಟಾಗಿ ಸ್ವಲ್ಪ ಫ್ರೈ ಆಗೋವರೆಗೂ ಸ್ವಲ್ಪ ಬಾಡಿಸ್ಕೊಂಡು, ಆಮೇಲೆ ಸ್ವಲ್ಪ ಅದು ಈರುಳ್ಳಿ ಸ್ವಲ್ಪ ಎಲ್ಲ ಇದು ಆಗಿದೆ ಅಂತ ಅಂದಾಗ ಟೊಮೊಟೊ ಆ್ಯಡ್ ಮಾಡ್ಕೊತೀನಿ. ಟೊಮೊಟೊನ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಹಾಗೆ ಸ್ವಲ್ಪ ಬಾಡಿಸ್ಕೊಂಡು, ನಮಗೆ ಮೇಲೆ ಆಯಿಲ್ ಕಡಿಮೆ ಆಯಿತು ಅಂತ ಅಂದರೆ ಸ್ವಲ್ಪ ಬೇಕಾದ್ರೆ ಆಯಿಲ್ ಹಾಕ್ಕೋಬೋದು. ನಾನು ಹಾಕಿಲ್ಲ, ಕಡಿಮೆ ಆಯಿಲಲ್ಲೇ ಮಾಡಿದ್ದೀನಿ. ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ. ಸಾಲ್ಟ್ ಹಾಕಿದರೆ ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗುತ್ತೆ ಅಂತ. ಆಮೇಲೆ ಪುದೀನ ಹಾಕ್ತಿದ್ದೀನಿ. ಪುದೀನ ಎಲ್ಲ ಹಾಕಿದ ಮೇಲೆ ಖಾರ ಪುಡಿ ಮತ್ತು ಧನಿಯಾ ಪೌಡ್ರು ಇಟ್ಕೊಂಡಿರ್ತೀನಲ್ಲ, 1 ಸ್ಪೂನ್ ಮಾತ್ರ ತೊಗೊಂಡಿರೋದು ನಾನು, ಜಾಸ್ತಿ ಖಾರ ಸ್ಪೈಸಿ ಮಾಡ್ತಾಯಿಲ್ಲ. ಆಮೇಲೆ ನೆನೆಸಿ ಇಟ್ಕೊಂಡಿರೋ ಅಕ್ಕಿನ ತೊಳೆದು ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ತಾಯಿದ್ದೀನಿ. ಹಾಗೆ ಬಾಡಿಸ್ಕೊಂಡು ನಾವು ಯಾವ ಗ್ಲಾಸಲ್ಲಿ, ಈ ಗ್ಲಾಸಲ್ಲಿ ಒಂದು ಗ್ಲಾಸ್ ಅಕ್ಕಿ ಹಾಕಿದ್ವಲ್ಲ, 2 ಗ್ಲಾಸ್ ಮಾತ್ರ ನೀರು ಹಾಕೋದು. ಮತ್ತು ಎಕ್ಸ್ಟ್ರಾ ಏನು ಹಾಕ್ತಾಯಿಲ್ಲ ನಾನು, ಬೇರೆ 2 ಗ್ಲಾಸ್ ಮಾತ್ರ ನೀರು ಹಾಕ್ತಿರೋದು. ಆಮೇಲೆ ಇದು ಫುಲ್ಲು ಎಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹಂಗೆ ಮೇಲ್ಗಡೆ ಗಾರ್ನಿಷಿಗೆ ನಾನು ಆವಾಗಲೇ ಕೊತ್ತಂಬರಿ ಹಾಕಿರಲಿಲ್ಲ, ಇವಾಗ ಹಾಕ್ತಿದ್ದೀನಿ. ಇವಾಗ ಹಾಕಿ ಕುಕ್ಕರ್ನ ಕ್ಲೋಸ್ ಮಾಡೋದು. ಕುಕ್ಕರ್ನ ಕ್ಲೋಸ್ ಆದಮೇಲೆ 2 ವಿಷಲ್ ಆದಮೇಲೆ, 2 ವಿಷಲ್ ಆದಮೇಲೆ
ಹೇಗಾಗಿದೆ ಅಂತ ನೋಡೋಣ ಬನ್ನಿ. ಫುಲ್ ಎಲ್ಲ ವಿಷಲು ಕುಕ್ಕರ್ ತಣ್ಣಗಾದಮೇಲೆ ಓಪನ್ ಮಾಡ್ತಾಯಿದ್ದೀನಿ. ಫುಲ್ಲೆಲ್ಲ ಓಪನ್ ಆದಮೇಲೆ ನೋಡ್ತಾ ಇದ್ದಿರ್ಬೋದು ಯಾವ ಥರ ಉದುರಾಗಿ ಬಂದಿದೆ ಅಂತ. ತುಂಬ ಚೆನ್ನಾಗಿ ಬಂದಿದೆ. ಈಗ ರೆಡಿ ಟು ಈಟ್. ನಾನೀಗ ಪ್ಲೇಟಿಗೆ ಸರ್ವ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡ್ಬೋದು, ಮತ್ತು ನೀವು ಯಾವಾಗಾದರೂ ಟ್ರೈ ಮಾಡಿ ನೋಡಿ. ಡೆಫಿನೆಟ್ಲಿ ತುಂಬ ಚೆನ್ನಾಗಿದೆ. ನೋಡ್ತಾನೆ ತಿನ್ನಬೇಕು ಅನ್ನಿಸ್ತಿದೆ, ಅಷ್ಟು ಚೆನ್ನಾಗಿದೆ. ರೆಡಿ ಟು ಈಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.